ಸ್ತ್ರೀಯವಳು ಹುಟ್ಟಿದಾಗಿಂದಲೇ ಸಾಯುವವರೆಗೂ ಪ್ರತಿಯೊಂದು ಕ್ಷಣದಲ್ಲಿಯೂ ತ್ಯಾಗವನ್ನು ಮಾಡುತ್ತಾ ಸದಾ ಪ್ರೀತಿಯ ಕಡಲನ್ನು ಹರಿಸುತ್ತಾ ಬದುಕಬಲ್ಲ ಏಕೈಕ ಜೀವವೆಂದರೆ ಅದು ಸ್ತ್ರೀ ಮಾತ್ರ. ಅಂತಹ ಸ್ತ್ರೀಯ ಶ್ರೇಷ್ಠತೆಯ ಬಗ್ಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು. ಇವರನ್ನು ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ನೋಡಿ ಸರ್, ನಿಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ಏನು ಹೆಣ್ಮಗುನ? ನನ್ನ ಮನೆಗೆ ವಾರಸ್ದಾರ ಬರ್ತಾನೆ ಅಂದ್ಕೊಂಡ್ರೆ ಈ ದರಿದ್ರ ಬಂದು ಒಪ್ಪಿಸ್ಕೊಳ್ತಾ. ಥೂ, ನನ್ನ ಹಣೆ ಬರನೇ ಸರಿ ಇಲ್ಲ. ತಂದೆಯಾದವರಿಗೆ ಹೆಣ್ಣು ಮಕ್ಕಳ ಮೇಲೆ ಜಿಗುಪ್ಸೆ ಇದ್ದರೂ ತಾಯಿಯಾದವಳಿಗೆ ಎಲ್ಲ ಮಕ್ಕಳು ಒಂದೇ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ. ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ಮುಗಿಯೇ ನಿನಗೆ ನನ್ನ ಸಿರೆಯಾರತಿ. ಅಪ್ಪ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಪ್ಪ. ನಾನು ಚೆನ್ನಾಗಿ ಓದಿ ದೊಡ್ಡ ಹೆಸರು ಮಾಡಬೇಕಪ್ಪ. ಪ್ಲೀಸ್ ಅಪ್ಪ. ಸ್ಕೂಲಿಗೆ ಏನೂ ಬೇಕಾಗಿಲ್ಲ. ನೀನು ಏನಿದ್ರು ಮುಂದೆ ಬೇರೆಯವ್ರ ಮನೆ ಸೇರೋಳು. ಅದಕ್ಕೋಸ್ಕರ ನಾನು ಯಾಕೆ ಕಷ್ಟಪಟ್ಟು ನೀನು ಓದಿಸ್ಬೇಕು? ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ. ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಕನಿಕರವಿಲ್ಲದ ಕಟುಕರ ದಾಳಿಗೆ, ಕನಸಿನ ತೋಟವೇ ಕಸದ ಪಾಲಿಗೆ. ಸುಟ್ಟಿದೆ ಬಾಳ ಬೇರು, ಕಾಯೋರು ಇನ್ನು ಯಾರು? ಕಣ್ಣಲ್ಲಿ ಇರುವ ನೀರು ಧುಮ್ಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಕೆ. ಅಮ್ಮ ಹೊಟ್ಟೆ ನೋವು, ಅಮ್ಮ ಹೊಟ್ಟೆ ನೋವು. ಈ ಸಮಾಜ ಹೆಣ್ಣನ್ನು ಎಷ್ಟು ದೂಷಿಸಿದರೂ ಅವಳು ಪಟ್ಟ ಕಷ್ಟ, ನೋವು, ಸಂಕಟಗಳ ಮಧ್ಯೆಯೂ ತನ್ನ ಬಲದ ಪರಿಚಯವನ್ನು ಎಲ್ಲರಿಗೂ ತಿಳಿಸುತ್ತಾಳೆ. ಶಕ್ತಿ ಹೆಣ್ಣು, ಯುಕ್ತಿ ಹೆಣ್ಣು, ಈ ನಮ್ಮ ಮಣ್ಣಿನ ಕೀರ್ತಿ ಹೆಣ್ಣು. ನೀ ಮಾಡುವ ಈ ತ್ಯಾಗಕ್ಕೆ ಸಾಟಿ ಇಲ್ಲ, ನೀ ಸಾಧಿಸು ನುಗ್ಗು ನುಗ್ಗು. ನಾವೆಷ್ಟು ಓದಿ ಏನು ಸಾಧನೆ ಮಾಡಿದರೂ ಈ ಸಮಾಜ ಬರೀ ಮದುವೆ ಅನ್ನೋ ಪದದಲ್ಲಿ ಆ ಎಲ್ಲ ಕನಸುಗಳನ್ನು ಚೂರು ಮಾಡುತ್ತೆ. ನಮಸ್ಕಾರ, ನನ್ನ ಮಗಳು ಮದುವೆ ಇದೆ, ಎಲ್ಲರೂ ಬರಬೇಕು. ಅಂತೂ ಮಗಳು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊತಿದೀಯಾ? ಮಾಡಲೇಬೇಕಲ್ಲ. ಹೆಣ್ಮಕ್ಳು ಎಷ್ಟೇ ಇದ್ರು ಸರ್ಗಲ್ಲಿ ಕೆಂಡ ಕಟ್ಕೊಂಡಂಗೆ. ಹೌದೌದು, ನಿಜ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ, ಬಾರೆ ಬಾರೆ ಹಸಿಗೆ. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಮಗಳೇ ಮಗಳೇ, ಒಂದು ಸ್ವಲ್ಪ ಮಾತ್ರೆ ತಂದು ಕೊಡಮ್ಮ. ಏನು ಮಾಡ್ತಾ ಇದೀಯಾ? ಬಾ ಬೇಗ ಮಗಳೇ. ಅಯ್ಯೋ, ಅವಳು ಮದುವೆ ಮಾಡಿಬಿಟ್ನಲ್ಲ, ಮರ್ತೇ ಹೋಯ್ತು. ಈಗ ನನ್ನ ಮೆಡಿಸಿನ್ ನಾನೇ ತಗೋಬೇಕು.
ಮೆಡಿಸಿನ್ಸ್ ಎಲ್ಲ ಖಾಲಿ. ಇವಳು ಮದುವೆಗೋಸ್ಕರ ನಾನು ಇರೋ ಬರೋ ಸೇವಿಂಗ್ಸ್ ಎಲ್ಲ ಖರ್ಚು ಮಾಡಿದೆ. ಮನೆ ಲೋನ್ ಬೇರೆ ಕಟ್ಟಬೇಕು. ಈಗ ಗುಳಿಗೆ ತೊಗೊಳಕ್ಕೆ ರೊಕ್ಕ ಬೇರೆ ಇಲ್ಲ. ಈಗ ನಾನೇನು ಮಾಡಲಿ? ಅಯ್ಯೋ ದೇವ್ರೇ. ಹಲೋ ಮಗ್ನೆ, ಹೇಗಿದೆಯೋ? ಹೇಳು, ಚೆನ್ನಾಗಿದ್ದೀನಿ. ಏನು ಫೋನ್ ಮಾಡಿದ್ದು? ಮಗ್ನೆ, ಮಾತ್ರೆಗಳೆಲ್ಲ ಖಾಲಿಯಾಗಿದೆ. ಮಗಳು ಮದುವೆ ಸಾಲ ತುಂಬ ಇದೆ. ಹೋಮ್ ಲೋನ್ ಬೇರೆ ಕಟ್ಟಬೇಕು. ನೀವು ಮಾಡೋ ಖರ್ಚಿಗೆಲ್ಲ ನಾನು ಹೊಣೆ ಅಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ಬ್ಯುಸಿ ಇದ್ದೀನಿ, ಫೋನ್ ಇಡಿ. ಮಗ್ನೆ. ಅಂಕಲ್ ಅಂಕಲ್, ಓ ನೀವಿಲ್ಲಿದ್ದೀರಾ? ಹೇಗಿದ್ದೀರಾ ಅಂಕಲ್? ಎಲ್ಲ ಕಳ್ಕೊಂಡಿರ್ತಾರಲ್ಲ ಹಂಗದಿ ನೋಡವ. ಸರಿ ಬಿಡಿ ಅಂಕಲ್, ಇದನ್ನು ತಗೊಳ್ಳಿ. ಇದರಲ್ಲಿ ನಿಮ್ಮ 3 ತಿಂಗಳ ಮೆಡಿಸಿನ್ನು, ನಿಮ್ಮ ಮನೆ ಕಂಪ್ಲೀಟ್ ಹೋಮ್ ಲೋನ್ ದುಡ್ಡು ಮತ್ತು ನೀವು ತೆಗೆದಿರೋ ಎಲ್ಲ ಸಾಲಗಳನ್ನ ತೀರಿಸಿರೋ ಅಂಥ ಬಿಲ್ಗಳು. ಇದನ್ನು ನಿಮ್ಮ ಮಗಳು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕೂಡಿಟ್ಟಿರೋದು. ನಿಮಗೆ ಕೊಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ಲು, ಆದರೆ ಆಗಿರಲಿಲ್ಲ. ಅದಕ್ಕೆ ನಾನು ತೊಗೊಂಡು ಬಂದಿದ್ದೀನಿ. ಅಯ್ಯೋ ದೇವ್ರೆ, ಇಂಥ ಒಳ್ಳೆ ಮಗಳನ್ನು ನಾನು ಇಷ್ಟು ವರ್ಷ ಹೆಣ್ಣಂತ ತಾತ್ಸಾರ ಮಾಡಿಬಿಟ್ಟೆ. ಗಂಡು ಗಂಡು ಅಂತ ಅವ್ನ ತಲೆ ಮೇಲೆ ಹೊತ್ಕೊಂಡ್ರೆ ಅವ್ನು ನನ್ನ ಕಡೆ ಕ್ಯಾರೇ ಅಂತಿಲ್ಲ. ಅದಕ್ಕೆ ರಮೇಶ ಯಾವಾಗಲೂ ಹೇಳ್ತಿದ್ದ ಮಗಳಿರಬೇಕು ಅಂತ. ಅದು ಯಾಕೆ ಅಂತ ನನಗೆ ಇವತ್ತು ಅರ್ಥ ಆಯಿತು. ಮಗಳ ಹತ್ರ ಇಷ್ಟು ದಿನ ಮಾಡಿದ ತಪ್ಪಿಗೆ ನಾನು ಇವತ್ತು ಕ್ಷಮೆ ಕೇಳಲೇಬೇಕು. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ. ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ, ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ. ಬಾಳೊಂದು ಪಂಜರ ನೀನಲ್ಲಿ ಇಂಚರ, ನೀನು ಬಾಯ್ ತುಂಬ ಅಪ್ಪ ನಮ್ಮ ಸಾಕು ಬದುಕು ಸಾರ್ಥಕ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು. ಈ ಪ್ರಪಂಚದಲ್ಲಿ ಎಲ್ಲಾ ಮಕ್ಕಳು ಕೇಳೋ ಕೆಲವು ಪ್ರಶ್ನೆಗಳಿರುತ್ತೆ. ನೀವು ಈ ಪ್ರಶ್ನೆಗಳನ್ನ ಕೇಳಿರ್ತೀರ. ಅಮ್ಮ ಸಾಕ್ಸ್ ಅಲ್ಲಿ, ಸೋಪ್ ಅಲ್ಲಿ, ಟವಲ್ ಇಲ್ಲ, ಟವಲ್ ಇಲ್ಲಿ, ಶರ್ಟ್ ನಾನು ಇಲ್ಲೇ ಕಳ್ಸಿದ್ನಲ್ಲ, ಪ್ಯಾಂಟ್ ಅಲ್ಲಿ, ವಾಚ್ ನೋಡ್ದ್ಯಾ, ನನ್ ಚಾರ್ಜರು, ಹೆಡ್ಫೋನ್ಸ್ ಅಲ್ಲಮ್ಮ, ಅಮ್ಮ ಗಾಡಿ ಕೀಯಲ್ಲಿ, ಲಂಚ್ ಬಾಕ್ಸ್, ಅಮ್ಮ ಟಿವಿ ರಿಮೋಟ್ ಅಲ್ಲಮ್ಮ, ನನ್ನ ಫೋನ್ ಅಲ್ಲಿ, ಪರ್ಸು. ಅಯ್ಯೋ, ಈ ತರ 100 ಪ್ರಶ್ನೆಗಳನ್ನ ನಮ್ಮ ಅಮ್ಮನ ಹತ್ರ ಕೇಳಿರ್ತೀವಿ. ಆದ್ರೆ ನಮ್ಮ ಅಪ್ಪನ ಹತ್ರ ನಾವು ಕೇಳೋದು ಒಂದೇ ಪ್ರಶ್ನೆ, ಅಪ್ಪ ಅಮ್ಮ ಎಲ್ಲಿ? ನಾವ್ ಎಷ್ಟೇ ಕೋಪದಿಂದ ಮಾತಾಡಿದ್ರು ಸ್ವಲ್ಪನೂ ಕೋಪ ಇಲ್ದೆ ಕೇಳೋಳು ನಮ್ಮಮ್ಮ. ದೋಸೆ ಬೇಡ, ಇಡ್ಲಿ ಮಾಡಮ್ಮ, ಪೂರಿ ಬೇಡ, ಚಪಾತಿ ಮಾಡು, ಚಟ್ನಿ ಬೇಡ, ಸಾಂಬಾರ್ ಮಾಡಮ್ಮ, ಮಟನ್ ಬೇಡ, ಇವತ್ತು ಚಿಕನ್ ಮಾಡು, ಟೀ ಬೇಡ, ಬೊಂಬಾಟ್ ಫಿಲ್ಟರ್ ಕಾಫಿ. ಅವಳಿಗೇನ್ ಬೇಕೋ ಅದನ್ನ ಬಿಟ್ಟು ನಮಗೇನ್ ಬೇಕೋ ಅದನ್ನ ಯಾವಾಗ ಬೇಕಾದ್ರೂ ಮಾಡೋಳು ನಮ್ಮಮ್ಮ. ಸ್ವೀಪರ್, ಕ್ಲೀನರ್, ಕೀಪರ್, ಶೆಫ್, ವೇಟರ್, ಟೀಚರ್ ನಮ್ಮಮ್ಮ. ಆರ್ಗನೈಸರ್, ಡೆಕೋರೇಟರ್, ಸ್ಟೋರಿ ಟೆಲ್ಲರ್, ಸಿಂಗರ್, ಆಕ್ಟರ್, ಆಂಟರ್ಪ್ರಿನರ್ ನಮ್ಮಮ್ಮ. ಬಾರ್ಗೈನರ್, ಟ್ರೆಷರರ್, ಫೈನಾನ್ಷಿಯಲ್ ಅಡ್ವೈಸರ್, ಸಪೋರ್ಟರ್, ಮೋಟಿವೇಟರ್, ಅಯ್ಯೋ ಮೊಬೈಲ್ ತಗೊಂಡೋಗೋ ಅನ್ನೋ ರಿಮೈಂಡರ್. ಏನೇ ಆಗ್ಬೇಕಾದ್ರೂ ಅಮ್ಮನೇ ಬೇಕು. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಬಿ ಅ ಫಾದರ್, ಬಟ್ ಇಟ್ ಟೇಕ್ಸ್ ಅ ಲೈಫ್ ಟೈಮ್ ಟು ಬಿ ಅ ಮದರ್. ಇದು ನಮ್ಮೆಲ್ಲಾ ತಾಯಂದಿರಿಗೂ ನಮ್ದೊಂದು ಪುಟ್ಟ ಟ್ರಿಬ್ಯೂಟ್. ಅಮ್ಮ. ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡ ನೀನು. ಸಮಯ ದರಿದ್ರಿಯವಳು ಅವ್ವ ನನ್ನವ್ವ, ಅವ್ವ ನನ್ನವ್ವ. ಮತ್ತು ಆಕೆಯ ನಿಷ್ಕಲ್ಮಶ ಪ್ರೀತಿ ಕುರಿತಾಗಿ ಆಕೆಯ ನೋವಿನ ಪ್ರತಿಯೊಂದು ಕ್ಷಣವನ್ನು ಹಂತ ಹಂತವಾಗಿ ಪರಿಚಯಿಸಿದ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.